बेळगाव तालुक्यात महिलांची सुरक्षितता धोक्यात असल्याचा आरोप करत त्यांच्या संरक्षणासाठी पोलिसांनी कठोर पावले उचलावीत अशी मागणी करत सोमवारी श्रीराम सेना हिंदुस्थान संघटनेने आंदोलन केले व जिल्हाधिकाऱ्यांना निवेदन सादर केले। बेळगाव तालुक्यातील बेळगुंटी गावातील शाळकरी विद्यार्थिनीला एका शिक्षकाने लैंगिक छळ केल्याचा प्रकार घडूनही पोलिसांनी आरोपीविरुद्ध गुन्हा दाखल करण्यास टाळाटाळ केल्याचा आरोप करत आंदोलकांनी संताप व्यक्त केला। ಎಲ್ಲರಿಗೂ ನಮಸ್ಕಾರ। ಇವತ್ತಿನ ದಿನ ಡಿಸಿ ಮುಖಾಂತರ ಹೋಮ್ ಮಿನಿಸ್ಟರ್, ಸೆಂಟ್ರಲ್ ಹೋಮ್ ಮಿನಿಸ್ಟರ್, ಸ್ಟೇಟ್ ಹೋಮ್ ಮಿನಿಸ್ಟರ್, ಪೊಲೀಸ್ ಕಮಿಷನರ್ ಅವರಿಗೆ ನಾವೇ ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೇವೆ। ಕಾರಣ ಏನು ಅಂದರೆ ನಮ್ಮ ಶಹರ ಒಳಗಡೆ ಇಲ್ಲಿಗಲಿ ಚಟುವಟಿಕೆಯನ್ನು ನಡೀತಾ ಇದೆ। ಡ್ರಗ್ಸ, ಗಾಂಜಾ, ಹಫೀಮ್, ಸೆರೆ ಅದು ಇಲ್ಲಿಗಲಿ ಪಬ್ ಒಳಗಡೆ ಅಥವಾ ಇಲ್ಲಿಗಲಿ ಹೋಟೆಲ್ಸ್ ಒಳಗಡೆ ನಡೀತಾ ಇದೆ। ಬೆಳಗಾವಿ ಸುತ್ತಮುತ್ತ ಧಾಬೆಗಳಿದೆ, ಇಲ್ಲಿಗಲಿ ಧಾಬೆಗಳಿದೆ। ಆ ಧಾಬೆ ಒಳಗಡೆ ಇಲ್ಲಿಗಲಿ ರೂಮ್ಸನ್ನು ಮಾಡಿದ್ದಾರೆ। ಮೇ ತಿಂಗಳಿಂದ ಇನ್ನೂ ಮಟ್ಟ ಸಾಕಷ್ಟು ಕೇಸನ್ನು ಆಗಿದೆ। ಸಣ್ಣ ಹೆಣ್ಮಕ್ಕಳಿಗೆ, ಸಣ್ಣ ನಮ್ಮ ಲೇಡೀಸ್ ಸ್ಟೂಡೆಂಟ್ಗೆ ಅಲ್ಲೇ ತಗೊಂಡೋಗಿ ಯೂಸ್ ಮಾಡಿದ್ದಾರೆ, ಬಲಾತ್ಕಾರವನ್ನು ಮಾಡಿದ್ದಾರೆ। ಆ ವಿಷಯಕ್ಕೆ ನಾವೇ ಮನವಿಯನ್ನು ಇವತ್ತು ಸಂಘಟನೆ ಮುಖಾಂತರ ಮತ್ತು ಹಾಗೂ ಎಲ್ಲ ಬೆಳಗಾಂ ಜನರ ವತಿಯಿಂದ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ। ಬೆಳಗಾಂ ಒಳಗಡೆ ದೊಡ್ಡ ಮಂದಿದ ಪಬ್ ಅನ್ನು ಅಥವಾ ಹೋಟೆಲ್ಸ್ ಅನ್ನು ನಡೀತಾ ಇದೆ। ಶನಿವಾರ ದಿವಸ ಸಂಜೆ ಕಡೆ ಇಡೀ ರಾತ್ರಿ ಎಲ್ಲ ಅಲ್ಲಿ ಚಟುವಟಿಕೆಯನ್ನು ನಡೀತಾ ಇದೆ। ಅಂಥ ಧಾಬೆಗಳು ಇರಲಿ ಅಥವಾ ಅಂಥ ಹೋಟೆಲ್ಸ್ಗಳು ಇರಲಿ ತ್ವರಿತವಾಗಿ ಬಂದ್ ಮಾಡಬೇಕಾ। ಈಗ ಮೊನ್ನೆ ಒಂದು ದೊಡ್ಡ ಕಾಲೇಜ್ ಒಳಗಡೆ ಒಂದು ಘಟನೆ ಆಯಿತು। ಒಂದು HOD, ಆ HOD ನಮ್ಮ ಕನಿಷ್ಠ ಒಂದು 50 ನಮ್ಮ ಸಣ್ಣ ಸ್ಟೂಡೆಂಟ್ಗೆ ಬಾದ್ ಮಾಡಿದ್ದಾರೆ। ಅದ್ರಾಗಿಂದ 2 ಸ್ಟೂಡೆಂಟ್ ನಮ್ಮ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದು। ಅದ್ರಾಗಿಂದ ಒಂದು ಸ್ಟೂಡೆಂಟ್ ನಾವು ಕಂಪ್ಲೇಂಟನ್ನು ಕ್ಯಾಂಪ್ ಪೊಲೀಸ್ ಸ್ಟೇಷನ್ ಒಳಗಡೆ ಕೊಟ್ಟಿದ್ದು। ಆದರೂ ಸಹಿತ ಬರೀ ಪೊಲೀಸರು ಅವ್ರಿಗೆ ತಗೊಂಡು ಬಂದರು, ಅವ್ರ ಮೇಲೆ ಪೋಸ್ಕೋ ಕೇಸ್ ಹಾಕಿರು, ಆಮೇಲೆ ಅವ್ರಿಗೆ ಜೈಲ್ ಒಳಗಡೆ ಹಾಕಿರು। ಖರೆ ಮುಂದೆ ಅವ್ರಿಗೆ ಕಾನೂನು ಕ್ರಮವನ್ನು ಆಗಬೇಕಾ, ಅವ್ರಿಗೆ ಶಿಕ್ಷೆಯನ್ನು ಆಗಬೇಕಾ। ಅಂಥ ಆರೋಪಿಗಳಿಗೆ ಶಿಕ್ಷೆ ಆಗಿದ ನಂತರನ ಇದೇನು ಚಟುವಟಿಕೆಯನ್ನು ನಡೀತಾ ಇದೆ ಅದು ಬಂದ್ ಆಗತ್ತೆ। ಇದು ಯಾವುದು ರಾಜಕೀಯ ಪಕ್ಷದ ಅಥವಾ ಯಾವುದು ಸಂಘಟನೆ ಮುಖಾಂತರ ನಾವು ಇದು ಮಾಡ್ತಾ ಇಲ್ಲ, ಸಮಸ್ತ ಜನರ वतीಯಿಂದ ನಾವೇ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ। तालुक्यात महिलांच्या सुरक्षेसाठी कठोर कायदे अंमलात आणावेत, महिलांवर अशा प्रकारचे अत्याचार करणाऱ्यांना कडक शिक्षा द्यावी अशी जोरदार मागणी आंदोलकांनी केली। विनोद कोलकार, KMM मराठी, बेळगाव।